ಹಾಯ್ ಹಲೋ ಮಕ್ಕಳೇ, ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಓಕೆ, ಓದಲೇಬೇಕಲ್ವಾ? ಎಸ್ಸೆ 1 ಕೂಡ ಹತ್ರ ಬರ್ತಾ ಇದೆ ಅಲ್ವಾ? ಓಕೆ, ಹಾಗಿದ್ರೆ ನಿಮಗೆ ಹಳೆಗನ್ನಡ ಪದ್ಯ ಆದಂಥ ಕೌರವೇಂದ್ರನ ಕೊಂದೆ ನೀನು ಪದ್ಯ ಆಗಿರ್ಬೇಕಲ್ವಾ? ಓ, ಆಗಿದೆಯಾ? ಹಾಗಿದ್ರೆ ಈ ಪದ್ಯನ ಓದೋದು ಹೇಗೆ? ಇದು 6 ಸಾಲಿನ ಪದ್ಯ, ಅಂದರೆ ಷಟ್ಪದಿ ಅಲ್ವಾ? ಷಟ್ಪದಿಯನ್ನ ಓದಬೇಕಾದ್ರೆ ಒಂದು ರಿದಮ್ ಇರುತ್ತೆ, ಲಯ ಇರುತ್ತೆ, ಅದೇ ರೀತಿಯಲ್ಲಿ ಓದಬೇಕು. ಹಾಗಿದ್ರೆ ಬನ್ನಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕ್ವಿಕ್ಕಾಗಿ ಹೇಗೆ ಓದಬೇಕು ಅಂತ ಹೇಳಿ 2 ಸ್ಟಾಂಜಾನ ನಾನು ಓದಿ ತೋರಿಸ್ತಾ ಇದ್ದೀನಿ. ನೀವು ಹಾಗೇನೆ ಎಲ್ಲ ಸ್ಟಾಂಜಾನ ಓದಿ ಪ್ರಾಕ್ಟೀಸ್ ಮಾಡಿ. ಬನ್ನಿ, ಇನ್ಯಾಕೆ ತಡ, ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂದರೆ, ನಾವು ಷಟ್ಪದಿ ರೀಡಿಂಗ್ ಇಸ್ ವೆರಿ ಈಸಿ, ತುಂಬ ಈಸಿ. ಷಟ್ಪದಿ ರೀಡಿಂಗ್ ಏನು ತುಂಬ ಈಸಿ ಇದೆ. ಹಾಗಿದ್ರೆ ಹೇಗೆ ರೀಡ್ ಮಾಡಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರ್ತಾ ಇದೆಯಾ? ಓಕೆ, ನಾನು 1 by 1 ಹೇಳ್ತಾ ಹೋಗ್ತೀನಿ ನೋಡಿ. ಲಲನೆ ಪಡೆದೈದು ಮಂತ್ರಂ ಅಲ್ಲ, ಇಲ್ಲಿ ಗಳಲಿ ಇದೆ ಅಲ್ವಾ, ಇದು ಇದಕ್ಕೆ ಸೇರ್ಬೇಕಲ್ವಾ? ಲಲನೆ ಪಡೆದೈದು ಮಂತ್ರಗಳಲ್ಲಿ. ಓಕೆ, ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ, ಫಲ್ಗುಣನು ನಾಲ್ಕನೇ. ಇಲ್ಲಿ ನೋಡಿ, ಇಲ್ಲಿ ಲೈದನೆ ಅಂದರೆ ನಾಲ್ಕನೇ, ಐದನೇ ಅನ್ನೋದಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಐದನೇ ಯಲಿ, ಐದನೇ ಲೈದನೆ ಯಲಿ ಅಂತಿದೆ, ಲೈದನೆ ಯಲಿ ಅಂತ ಓದಬಾರ್ದು, ಐದನೇ ಯಲಿ. ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರು ಉದಿಸಿದರು ಅಂತ ಹೇಳಿ ಓದಬೇಕು. ಮಂತ್ರದೊಳಿಬ್ಬರು ಉದಿಸಿದರು. ಮತ್ತೊಂದು ಸತಿ ಇಲ್ಲಿ ನೋಡಿ, ಲಲನೆ ಪಡೆದೈದು ಮಂತ್ರಗಳಲ್ಲಿ. ಓಕೆ, ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೇ ಯಾತ ಕಲಿಭೀಮ, ಫಲ್ಗುಣನು ನಾಲ್ಕನೇ. ಇಲ್ಲಿ ನೋಡಿ, ಇಲ್ಲಾದ್ಮೇಲೆ ಇದು ನಾಲ್ಕನೇಯ ಆದ್ಮೇಲೆ ಇದು ಲೈದ ಅಂತದ, ಅದನ್ನು ಐದನೇಯಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರುದಿಸಿದರು. ನೋಡಿ, ಮಂತ್ರದೊಳಿಬ್ಬರುದಿಸಿದರು ಅಂದರೆ ಹುಟ್ಟಿದ್ರು ಅಂತ ಹೇಳಿ. ಓಕೆನಾ? ಸರಿ, ಬನ್ನಿ ಮತ್ತೊಂದು ಪ್ಯಾರಾಗ್ರಾಫ್ನ ಓದೋಣ. ಇದು ನೋಡಿ, ತುಂಬ ಈಸಿ. ಈಸಿ ಅಂದರೆ ತುಂಬ ಲೆಮನ್ ಸ್ಕ್ವೀಸಿ ಅಂತ ಹೇಳ್ತೀವಲ್ಲ, ಆ ಥರ ತುಂಬ ಈಸಿ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ. ಇಲ್ಲಿ ನೋಡಿ, ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದನ. ನೋಡಿ, ನೊಂದನ ಕಟ. ಇಲ್ಲಿ ನೋಡಿ, ಕಡು ನೊಂದನ ಕಟ. ಕುರುಪತಿಗೆ, ಅಕಟ ಅನ್ನೋದನ್ನ ಕಟ ಅಷ್ಟೇ, ಕಟ ಅಂತ ಅನ್ಬೇಕಿಲ್ಲಿ. ನೊಂದನ ಈ ಅಕಟ. ಓಕೆ, ಕುರುಪತಿಗೆ ಕೇಡಾದುದೆಂದನು. ಕುರುಪತಿಗೆ ಕೇಡಾದುದೆಂದನು. ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೂರು. ನೋಡಿ, ಹೊಗೆ ದೂರುಹದೆ ಹೊಗೆ ದೂರುಹದೆ ಅಂತ ಹೇಳಿ ಓದಬೇಕು. ದೂರುಹದೆ ಬರಿದೆ ಹೋಹುದೆ, ಹೋಗೋದೆ ಅಂತ ಹೇಳಕ್ಕೆ ಹೋಹುದೆ. ತನ್ನ ವಂಶದ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ನೋಡಿ, ತುಂಬ ಈಸಿ ಇದೆ ಅಲ್ವಾ ಇದು? ಇಲ್ಲಿ ನೋಡಿ, ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದನ ಕಟ, ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಇಲ್ಲಿಗೆ ನಿಲ್ಲಿಸ್ಬಿಡಿ. ಹರಿಯ ಹಗೆ ಹೊಗೆ ದೂರು. ನೋಡಿ, ಹೊಗೆ
ದೂರು ಹೂಹದೆ ಅಂತ ದೂರು ಹೂಹದೆ ಹೂಹದೆ ಬರೀದೆ ಬರೀದೆ ಹೋಹುದೆ ಹೋಹುದೆ ತನ್ನ ವಂಶದ ನರುಹಿ ನರುಹಿ ಕೊಂದನು ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ನೋಡಿ, ಇದೇ ಥರ ನೀವು ಕೂಡ ಎಲ್ಲ ಈ ಪದ್ಯದಲ್ಲಿರುವಂಥ ಎಲ್ಲ ಪ್ಯಾರಾಗ್ರಾಫ್ಗಳನ್ನ ಓದೋಕ್ಕೆ ಟ್ರೈ ಮಾಡಿ. ನಿಮ್ಗೇನಾದರೂ ಕಷ್ಟ ಆದರೆ, ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದರೆ ನೀವೇನು ಮಾಡಿ ಅಂದರೆ, ನಮ್ಮ ಒನ್ ಶಾಟ್ ವಿಡಿಯೋ ಇದೆ, ನಮ್ಮ ಕೌರವೇಂದ್ರನ ಕೊಂದೆ ನೀನು ಒನ್ ಶಾಟ್ ವಿಡಿಯೋ ಇದೆ. ಆ ಒನ್ ಶಾಟ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಪದ್ಯವನ್ನು ವಿವರಿಸಿದ್ದೀನಿ, ಅಲ್ಲಿಂದ ನೀವು ನೋಡ್ಕೋಬೋದು. ಹಾಗೆಯೇ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಹಾಗಿದ್ರೆ ಈ ಪದ್ಯ ಈಸಿಯಾಗಿ ಓದೋದು ಹೇಗೆ ಅಂತ ತಿಳ್ಕೊಂಡ್ರಲ್ವಾ? ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ಇಂಟ್ರೆಸ್ಟಿಂಗ್ ಆಗಿ ಕೌರವೇಂದ್ರನ ಕೊಂದೆ ನೀನು ಷಟ್ಪದಿ ಇರೋದ್ರಿಂದ, ಭಾಮಿನಿ ಷಟ್ಪದಿಯಲ್ಲಿದೆ, ಇದು ಕುಮಾರವ್ಯಾಸ ಅವ್ರು ಬರೆದಿರ್ತಕ್ಕಂಥದ್ದು. ಈ ಭಾಮಿನಿ ಷಟ್ಪದಿ ಇದು ತುಂಬ ಹಳೆಗನ್ನಡ ಏನಿಲ್ಲ, ಇದು ನಡುಗನ್ನಡ ಅಂತ ಹೇಳಿದ್ರು ಓಕೆ ಅಂತ ಹೇಳ್ಬೋದು. ತುಂಬ ಹಳೆಗನ್ನಡ ಏನಲ್ಲ ಇದು, ಈ ಓದೋದಕ್ಕೆ ತುಂಬ ಈಸಿ. ಇದನ್ನು ಟ್ರೈ ಮಾಡಿ ಓದಿ ಅಂತ ಹೇಳ್ತಾ, ನೀವು ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ. ಹಾಗೆಯೇ ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.